ಓಕೆ, ನೆಕ್ಸ್ಟ್ ಬಂದು ನಾವು ರೋಲ್ಸ್ ಬಗ್ಗೆ ನೋಡೋಣ, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ನಿಮಗೊಂದು ಸಿನಾರಿಯೋ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು EC2 ಇನ್ಸ್ಟೆನ್ಸ್ ಇದೆ, ಅಂತ ತಿಳ್ಕೊಳ್ಳಿ. ಇದು ಬಂದು S3ಗೆ ಏನೋ ಒಂದು ಡೇಟಾನ ಪುಷ್ ಮಾಡಬೇಕು ಅಥವಾ ಪುಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆವಾಗ ನಿಮಗೆ ಎರಡು ಆಪ್ಷನ್ ಇರುತ್ತೆ. ಒಂದು ಬಂದು ನೀವು ಯಾವುದೋ ಒಂದು ಫಂಕ್ಷನಾಲಿಟಿ ಕ್ರಿಯೇಟ್ ಮಾಡಿ, ಅಥವಾ ಯೂಸರ್ ಒಳಗಡೆ ಬಂದು ನೀವು ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಕ್ರಿಯೇಟ್ ಮಾಡಿ, ಅದನ್ನು ತಂದು ನೀವು ಇಲ್ಲಿ EC2 ಒಳಗಡೆ ಲಾಗಿನ್ ಆಗಿ, ಅಲ್ಲಿ ಬಂದು AWS ಕಾನ್ಫಿಗರ್ ಅಂತ ಕಮೆಂಟ್ನ ಯೂಸ್ ಮಾಡಿಕೊಂಡು ಇದೇನಿದೆ ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಏನಿದೆ ಅದನ್ನು ನೀವು ಡಿಪ್ಲಾಯ್ ಮಾಡಿ ಅದ್ರ ಮುಖಾಂತರ ಆಕ್ಸೆಸ್ ಮಾಡೋದು. ಇನ್ನೊಂದು ಆಪ್ಷನ್ ಇದೆ, ಏನು ಅಂತ ಅಂದರೆ ರೋಲ್ಸ್. ಇದ್ರ ಮುಖಾಂತರ ಹೆಂಗೆ ಮಾಡ್ಬೋದು ಅಂತ ಅಂದರೆ, ಜಸ್ಟ್ ಒಂದು ರೋಲ್ನ ಕ್ರಿಯೇಟ್ ಮಾಡ್ತೀವಿ. ಈ ಥರ ಪರ್ಟಿಕ್ಯುಲರು ಯಾವ್ದು ಆಕ್ಸೆಸ್ ಮಾಡಬೇಕು ಅದಕ್ಕೆ ಒಂದು ರೋಲ್ನ ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಒಂದು IMA ರೋಲ್ನ ಕ್ರಿಯೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ EC2 ಬಂದು S3ನ ಆಕ್ಸೆಸ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ರೋಲಲ್ಲಿ ಹೋಗಿ ನಾನು EC2ನ ಸೆಲೆಕ್ಟ್ ಮಾಡಿಕೊಂಡು ಇದ್ರೊಳಗಡೆ ಬಂದು ನಾನು S3ದು ಏನು ಪರ್ಮಿಷನ್ ಬೇಕು, ಫುಲ್ ಆಕ್ಸೆಸ್ಸು ಏನು ಪರ್ಮಿಷನ್ ಬೇಕೋ ಆ ಪರ್ಮಿಷನ್ನ ಕೊಡ್ತೀನಿ. ಜಸ್ಟ್ ಇವಾಗ ನೋಡೋಣ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೊಂದು EC2 ಇನ್ಸ್ಟೆನ್ಸ್ ಬೇಕಾಗುತ್ತೆ. ಮೊದಲು EC2 ಇದರಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಡೈರೆಕ್ಟಾಗಿ ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಕೊಡೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೆಕ್ಯೂರಿಟಿ ರೀಸನಿಂದ. ನೀವು ಜಸ್ಟ್ ಈ ರೀತಿ IMA ರೋಲ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ವಿತೌಟ್ ಸೀಕ್ರೆಟು ಮತ್ತು ಆಕ್ಸಿಸ್ ಕೀ ಪ್ರೊವೈಡ್ ಮಾಡ್ದಂಗೆ ಕಮ್ಯುನಿಕೇಟ್ ಮಾಡ್ಬೋದು. ಒಂದು EC2 ಇನ್ಸ್ಟೆನ್ಸ್ನ ನಾನು ಕ್ರಿಯೇಟ್ ಮಾಡ್ತೀನಿ, ಲಾಂಚ್ ಇನ್ಸ್ಟೆನ್ಸು. ಓಕೆ, ಇದು ಬಂದು EC2 ಚೆಕ್ ರೋಲ್ ಅಂತ ಕೊಡ್ತೀನಿ. ಓಕೆ, ಇದರಲ್ಲಿ ಬಂದು ನಾನು ಲಿನಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕಂತಂದರೆ ನೀವು ಏನಾದರೂ ಒಂದು ಇವಾಗ ಫಾರ್ ಎಕ್ಸಾಂಪಲ್ S3 ಮತ್ತು ಈ EC2 ಇನ್ಸ್ಟೆನ್ಸ್ ಮಧ್ಯೆ ಏನಾದರೂ ಆಕ್ಸಿಸು ಕರೆಕ್ಟಾಗಿ ಆಕ್ಸಿಸ್ ಆಗ್ತಾಯಿದೆ ಅಂತ ಚೆಕ್ ಮಾಡೋಕ್ಕೆ ನಮಗೆ AWSದು CLI ಏನಿದೆ ಅದು ಇನ್ಸ್ಟಾಲ್ ಆಗಿರಬೇಕಾಗುತ್ತೆ. ಇಲ್ಲಿ ಬಂದು ನಾವು AWS CLI ಒಳಗಡೆ ಹೋಗಿ ಕಾನ್ಫಿಗರ್ ಕೊಟ್ಟು ಅದರಲ್ಲಿ ಸೀಕ್ರೆಟ್ ಕೀ ಮತ್ತು ಆಕ್ಸೆಸ್ ಕೀ ಕೊಟ್ಟು ಆಮೇಲೆ ಆಕ್ಸೆಸ್ ಮಾಡಲ್ಲ. ಜಸ್ಟ್ ರೋಲ್ನ ಅಸೈನ್ ಮಾಡಿದ ತಕ್ಷಣ CLIನ ಯೂಸ್ ಮಾಡಿಕೊಂಡು ನಾವು ಲಿಸ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಅದು ಪರ್ಮಿಷನ್ ಏನಾದ್ರು ಅಟ್ಯಾಚ್ ಆಗಿತ್ತು ಅಂತ ಅಂದರೆ S3ನ ಲಿಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪರ್ಮಿಷನ್ ಇದ್ದರೆ ಅದು ಲಿಸ್ಟ್ ಮಾಡಿ ತೋರಿಸುತ್ತೆ. ಓಕೆ, ಅಮೆಝಾನ್ ನಾನು ಲಿನಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಆ್ಯಸ್ ಇಟ್ ಈಸು ಎಲ್ಲನೂ ಸೇಮೇ ಇಡ್ತೀನಿ. ಓಕೆ, ಎನೇಬಲ್ ಪಬ್ಲಿಕ್ IP. ಓಕೆ, ಲಾಂಚ್ ಇನ್ಸ್ಟೆನ್ಸ್ ಇದು ಲಾಂಚ್ ಆಗ್ತಾ ಇರಲಿ. ಮೊದಲು ಬಂದು ನಾನು ಇನ್ನೊಂದು ಮಾಡ್ತೀನಿ, ಒಂದು S3 ಬಕೆಟ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್, ಇಲ್ಲಿ ಬಂದು ಏನೋ ಒಂದು ನೇಮ್ ಕೊಡ್ತೀನಿ. ಲಾಸ್ಟಲ್ಲಿ ಬಂದು ಕ್ರಿಯೇಟ್ ಬಕೆಟ್ ಕೊಡ್ತೀನಿ. ಓಕೆ, ಆಲ್ರೆಡಿ ನೇಮ್ ಎಕ್ಸಿಸ್ಟ್ ಅಂತ ಬರ್ತಾಯಿದೆ. ಏನೋ ಇನ್ನೊಂದು ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಬಕೆಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬಕೆಟ್ಸ್ ಎಲ್ಲ ಹೋಯಿತು ಅಂತ ನಿಮಗೆ ಬಕೆಟ್ ಕ್ರಿಯೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಇವಾಗ ನಾನು IMA ರೋಲ್ಗೆ ಹೋಗ್ತೀನಿ, IAM ರೋಲ್ಗೆ. ಇಲ್ಲಿ ಬಂದು ನಾನು ಒಂದು ರೋಲ್ನ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಯಾವ ರೀತಿ ಅಂತ ಅಂದರೆ, ಇಲ್ಲೊಂದು EC2 ಇದೆ, EC2 ಮತ್ತು ಇದ್ರ ಮಧ್ಯ S3 ಮಧ್ಯ ಆಕ್ಸೆಸ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಒಂದು IMA ರೋಲ್ನ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. IMA ರೋಲ್ನ ಕ್ರಿಯೇಟ್ ಮಾಡಿದಾಗ ಇದ್ರ ಮಧ್ಯೆ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ಗಳ ಮುಖಾಂತರ ಇವು ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ, ಪರ್ಮಿಷನ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ ಅಷ್ಟೇ. ರೋಲ್ಸಲ್ಲಿ ಹೋಗ್ತೀನಿ, ಕ್ರಿಯೇಟ್ ರೋಲ್ಸು. ಇಲ್ಲಿ ಬಂದು ನೀವು AWS ಅಕೌಂಟ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಯೂಸರು ಅಥವಾ ಅಕೌಂಟ್ ಮಧ್ಯೆ ಏನೋ ಪರ್ಮಿಷನ್ ಕೊಡಬೇಕು ಅಂತಂದರೆ, ಇವಾಗ ಪ್ರೊಡಕ್ಷನ್ನು ಮತ್ತು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಇರುತ್ತೆ, ಅದ್ರ ಮಧ್ಯೆ ಕಮ್ಯುನಿಕೇಷನ್ ಹ್ಯಾಪನ್ ಆಗಬೇಕು ಅಂತಂದರೆ AWS ಅಕೌಂಟ್ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಅದನ್ನು ಮುಂದೆ ಹೇಳ್ತೀನಿ ನಿಮಗೆ. ಜಸ್ಟು AWS ಸರ್ವಿಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, EC2 ಆಗಿರೋದ್ರಿಂದ. ಓಕೆ, ಇಲ್ಲಿ ಬಂದು ನಾನು EC2ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. EC2ಇಂದ S3 ಕನೆಕ್ಟ್ ಆಗಬೇಕಾಗಿರೋದ್ರಿಂದ EC2. ನೆಕ್ಸ್ಟ್ ಇಲ್ಲಿ ಬಂದು ನಾನು S3 ಆ್ಯಕ್ಸೆಸ್ ಕೊಡ್ತಾಯಿದ್ದೀನಿ, S3 ಫುಲ್ ಆ್ಯಕ್ಸೆಸ್. ಇದರೊಳಗಡೆ ಬೇಜಾನ್ ಆ್ಯಕ್ಸೆಸ್ಗಳಿದೆ. ಇಲ್ಲಿ ಬೇಕಾದ್ರೆ ನೀವು ಇದು ಪಾಲಿಸಿನ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ನೀವು ಇದ್ರೊಳಗಡೆ ಹೋಗಿ. ಇದನ್ನ ಆ್ಯಕ್ಚುಲಿ ನೀವು ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮದೇ ಓನ್ ಪಾಲಿಸಿ ಇತ್ತು ಅಂತಂದರೆ ಚೇಂಜ್ ಮಾಡ್ಕೋಬೋದು. ಓಕೆ, ಕಸ್ಟಮ್ ಡಿಫೈನ್ ಇತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ
ಕಸ್ಟಮರ್ ಮ್ಯಾನೇಜ್ಡ್ ಇಲ್ಲೆಲ್ಲ ಡಿಫೈನ್ ಮಾಡ್ಕೋಬೋದು ನೀವು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ದೇನು ಕ್ರಿಯೇಟ್ ಮಾಡಿರ್ತಾರೆ ಅದು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಮೈ EC2 _S3 _axis ಅಂತ ಕೊಡ್ತೀನಿ. ಓಕೆ, ಅದ್ರದ್ದು ಏನು ಆ್ಯಕ್ಸಿಸ್ ಇದೆ ಎಲ್ಲ ಅಟ್ಯಾಚ್ ಆಗಿದೆ ನೋಡಿ. ಜಸ್ಟ್ ಕ್ರಿಯೇಟ್ ರೋಲ್. ಓಕೆ, ರೋಲ್ಸ್ ಬಂದು ಮೈ EC2 S3 ಅಂತ ಕ್ರಿಯೇಟ್ ಆಗಿದೆ. ಇವಾಗ ನಾವು EC2ಗೆ ಹೋಗೋಣ. ಇದನ್ನು ಯಾವುದೇ ರೀತಿ ನಾವು ಯೂಸರ್ಗೆ ಅಸೈನ್ ಮಾಡ್ತಿದ್ವಲ್ಲ ಆ ರೀತಿ ಏನು ಯೂಸರ್ಗೆ ಅಸೈನ್ ಮಾಡೋದು ಅವಶ್ಯಕತೆ ಇರಲ್ಲ. ಯಾಕಂದರೆ ಇದ್ರ ಮಧ್ಯೆ ಯಾವುದೇ ರೀತಿ ಯೂಸರ್ದು ಇಂಟ್ರಾಕ್ಷನ್ ಇರೋದಿಲ್ಲ. ಇದು ಅಂತಂದರೆ ಇದ್ರ ಮಧ್ಯೆ ಜಸ್ಟ್ IME ರೋಲ್ ಮಾತ್ರ ಆ್ಯಕ್ಟ್ ಆಗುತ್ತೆ ಅಷ್ಟೇ. ಜಸ್ಟ್ ಇವಾಗ ನಾನು EC2ಗೆ ಹೋಗ್ತೀನಿ. ಓಕೆ, EC2 ಒಳಗಡೆ ಮೊದಲು ಲಾಗಿನಾಗಿ ಚೆಕ್ ಮಾಡ್ತೀನಿ. ಇನ್ನೂ ಯಾವುದೇ ರೀತಿ ಪರ್ಮಿಷನ್ ಅದನ್ನು ಅಸೈನ್ ಮಾಡಿಲ್ಲ. ರನ್ನಿಂಗಲ್ಲಿದೆ. ಜಸ್ಟ್ ಕನೆಕ್ಟ್ ಕೊಟ್ಟು ನಾನು ಚೆಕ್ ಮಾಡ್ತೀನಿ. SSH ಇನ್ಸ್ಟೆನ್ಸ್ ಕನೆಕ್ಟು. ಓಕೆ, ಮೊದಲು AWS ಇನ್ಸ್ಟಾಲ್ ಆಗಿದೆ ನೋಡೋಣ. CLI AWS ಅಂತ ಕೊಟ್ಟರೆ ಸಾಕು, ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈ ರೀತಿ ಬಂತು ಅಂದರೆ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ನೀವು ಆ ಯೂಸರ್ ಮುಖಾಂತರ ಏನಾದರೂ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ಆ ಯೂಸರ್ದು ಆ್ಯಕ್ಸೆಸು ಮತ್ತು ಸೀಕ್ರೆಟ್ ಐಡಿನ ಇಲ್ಲಿ ಪಾಸ್ ಮಾಡ್ತೀರ ಅಷ್ಟೇ. AWS ಕಾನ್ಫಿಗರ್ ಅಂತ ಕೊಟ್ಟು ಅದ್ರ ಮುಖಾಂತರ ನೀವು ಆ್ಯಕ್ಸೆಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಮುಖಾಂತರ ಆ್ಯಕ್ಸೆಸ್ ಮಾಡೋದು ಬೇಕಾಗಿಲ್ಲ ಅಂತ ಅಂದರೆ ಜಸ್ಟ್ ಈ ರೀತಿ ರೋಲ್ಗಳ ಮುಖಾಂತರ ಬೇಕಾದ್ರೆ ಆ್ಯಕ್ಸೆಸ್ ಮಾಡ್ಬೋದು. ಜಸ್ಟು ನಾನು ಎಕ್ಸ್ಟ್ರಾ ಹೇಳ್ತಾ ಇರೋದಷ್ಟೇ ಇದು. ಓಕೆ, ನಾನು ಇವಾಗ ಲಿಸ್ಟ್ ಮಾಡ್ತೀನಿ. AWS ಲಿಸ್ಟ್ S3 ಐ ಥಿಂಕ್ ಇದೆ ಅನಿಸುತ್ತೆ ಕಮೆಂಡು. ಐ ಥಿಂಕ್ ಇದಲ್ಲ, AWS S3 ಲಿಸ್ಟ್. ಓಕೆ, ಇದು ಕಮೆಂಡು. ಇಲ್ಲಿ ನೋಡ್ಬೋದು ಲೊಕೇಟ್ ಕ್ರೆಡೆನ್ಷಿಯಲ್ ಯುವರ್ ಕಾನ್ಫಿಗರ್ ಕ್ರೆಡೆನ್ಷಿಯಲ್ ಬೈ ರನ್ನಿಂಗ್ ಅಂತ ಏನೋ ಎರರ್ ಬರ್ತಿದೆ, ಎನೇಬಲ್ ಟು ಲೊಕೇಟ್ ಕ್ರೆಡೆನ್ಷಿಯಲ್ ಅಂತ. ನಾನು ಇನ್ನೂ ಇಲ್ಲಿ ಏನು ಕೇಳ್ತಾ ಇದೆ ಅಂತ ಅಂದರೆ, ನೀವು ಇನ್ ಕೇಸ್ ಏನಾದರೂ ಇವಾಗ ಯೂಸರ್ ಕೊಟ್ಬಿಟ್ಟು ನಾನು ಪಾಲಿಸಿ ಅಟ್ಯಾಚ್ ಮಾಡೋದಲ್ಲ ಅದೇ ರೀತಿ ಬೇಕಾದರೆ ನೀವು ಇಲ್ಲಿ ಸೀಕ್ರೆಟು ಮತ್ತು ಇಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ IME ರೋಲ್ ಮುಖಾಂತರ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಹೋಗಿ ನೀವು ಇಲ್ಲಿ ಪಾಲಿಸಿನ ಅಟ್ಯಾಚ್ ಮಾಡಿದ್ರಿ ಪ್ರಿವಿಯಸ್ ವಿಡಿಯೋದಲ್ಲಿ. ಇಲ್ಲಿದೆ ಪರ್ಮಿಷನ್. ಓಕೆ, ನಾನು ರಿಮೂವ್ ಮಾಡೋದನ್ನ ಪರ್ಮಿಷನ್ನು. ಓಕೆ, ನಾನು ಮೇ ಬಿ ಪರ್ಮಿಷನ್ ರಿಮೂವ್ ಮಾಡಿದ್ದೀನಿ ಅನಿಸುತ್ತೆ. ನೋ ಇಶ್ಯೂ. ಇಲ್ಲಿ ಬಂದು ನೀವು ಪರ್ಮಿಷನ್ ಆ್ಯಡ್ ಮಾಡಿ ಜಸ್ಟ್ ಇಲ್ಲಿ ಸೀಕ್ರೆಟ್ಗೆ ಹೋಯ್ತು ಅಂತ ಅಂದರೆ ಕ್ರಿಯೇಟ್, ಇಲ್ಲಿದೆ ನೋಡಿ ಕ್ರಿಯೇಟ್ ಆ್ಯಕ್ಸೆಸ್ ಕೀ ಅಂದರೆ ಸೀಕ್ರೆಟ್ ಕೀ. ಮತ್ತು ಇದನ್ನು ಕಮೆಂಟ್ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಜನ್ರೇಟ್ ಮಾಡಿದ್ರೆ ನಿಮಗೆ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಪಾಸ್ವರ್ಡ್ ಥರ ಬರುತ್ತೆ. ಅದನ್ನು ಬಂದು ನೀವು ಇಲ್ಲಿ AWS ಕಾನ್ಫಿಗರ್ ಅಂತ ಕೊಟ್ಟು ಜಸ್ಟ್ ಇಲ್ಲಿ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಕೊಟ್ಟು ಎಂಟ್ರಿ ಕೊಟ್ಟು ಅದಾದಮೇಲೆ ರೀಸನ್ ಕೊಟ್ಬಿಟ್ಟು ಎಂಟ್ರಿ ಕೊಟ್ಟರೆ ನೆಕ್ಸ್ಟ್ ನೀವು ಈ ಕಮೆಂಟ್ನ ಯೂಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಲಿಸ್ಟ್ ಆಗುತ್ತೆ. ಇಲ್ಲಿ ಬಂದು ನಿಮ್ದು ಏನಿರುತ್ತೆ ಕ್ರೆಡೆನ್ಷಿಯಲ್ ಸ್ಟೋರ್ ಆಗಿರುತ್ತೆ. ನಮ್ಗೆ ಈ ರೀತಿ ಬೇಕಾಗಿಲ್ಲ ಅಂತ ಅಂದರೆ ನೀವು ಡೈರೆಕ್ಟು ಈ ರೋಲ್ಸನ್ನು ಯೂಸ್ ಮಾಡ್ಕೋಬೋದು. ಇವಾಗ ನಾನು ರೋಲ್ನ ಅಸೈನ್ ಯಾವ ರೀತಿ ಮಾಡೋದು ಅಂತಂದರೆ, ರೋಲ್ ಬಂದು ನಾನು ಮೈ S3 _ EC2 ಅಂತ ಏನೋ ಕ್ರಿಯೇಟ್ ಮಾಡಿದೆ. ಜಸ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು EC2ಗೆ ಅಟ್ಯಾಚ್ ಮಾಡ್ತಾ ಇರೋದು ಡೈರೆಕ್ಟಾಗಿ ಯೂಸರ್ಗೆಲ್ಲ, ಅಂದರೆ ರಿಸೋರ್ಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಷ್ಟೇ. ರೋಲ್ಸ್ಗಳು ಬಂದು ರಿಸೋರ್ಸ್ಗಳಿಗೆ ಅಟ್ಯಾಚ್ ಮಾಡ್ತೀವಿ ಮತ್ತು ಯೂಸರ್ಗೂ ಅಟ್ಯಾಚ್ ಮಾಡ್ತೀವಿ. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ EC2 ಇನ್ಸ್ಟೆನ್ಸ್ಗೆ ಪರ್ಮಿಷನ್ ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲಿ ಬಂದು ನಿಮಗೆ ಮಾಡಿಫೈ IME ರೋಲ್ ಅಂತ ಬರುತ್ತೆ. ಯಾವುದೇ ರೋಲ್ ಅಸೈನ್ ಆಗಿಲ್ಲ. ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ತೀನಿ ನೋಡಿ, ಮೈ EC2 S3 ಆ್ಯಕ್ಸೆಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ IME ರೋಲ್ ಕೊಡಿ. ಓಕೆ, ಇವಾಗ ಬಂದು ಇಲ್ಲಿ ಪ್ರೀವಿಯಸ್ಸಲ್ಲಿ ಬಂದಾಗ ಆ್ಯಕ್ಸೆಸ್ ಇರ್ತಿರ್ಲಿಲ್ಲ. ಇವಾಗ ನೋಡಿ ಇಲ್ಲಿ ನೋಡ್ಬೋದು ನಾವು ಏನು ಕ್ರಿಯೇಟ್ ಮಾಡಿದ್ದು ಆ ಬಕೆಟ್ ಆ್ಯಕ್ಸೆಸ್ ಇದೆ. ಈ ರೀತಿ ನಾವು ರೋಲ್ನ ಅಸೈನ್ ಮಾಡ್ಕೊಳ್ಳೋ ಮುಖಾಂತರ ನಾವು ರಿಸೋರ್ಸ್ಗಳ ಮಧ್ಯೆ ಕಮ್ಯುನಿಕೇಟ್ ಮಾಡ್ಬೋದು ವಿತೌಟ್ ಆ್ಯಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ.